ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಬಹಳ ಮುಖ್ಯ ವಿಷಯ, CM ಬದಲಾವಣೆ ಆಗ್ತಾರ ಅನ್ನೋದು ಚರ್ಚೆ ಅಂತ ನಿರಂತರವಾಗಿ ನಡೀತಾ ಬಂದದ್ದು ನೀವು ನೋಡಿದ್ದೀರಿ, ನಾವು ಮಾಡಿದ್ದೀವಿ. ದಿನಕ್ಕೊಂದು ಚಂದ ಮಾತಾಡಿದ್ದು ಅದೇ ಹಾಡಿದ ಹಾಡು ಕಿಸ್ಪಾಯಿದಾಸ. ಅಲ್ಲಿ ಹೋದ್ರು ಭೇಟಿ ಆದ್ರು BJP ಹೋಗ್ತಾ ಇದ್ದಾರೆ, BJP ಮತ್ತೆ ಹೊರಗೆ ಬರ್ತಾ ಇದ್ದಾರೆ. ಮತ್ತೇನು DK ಶಿವಕುಮಾರ್ ಮೇಲೆ ಸಾಕಷ್ಟು ಮಾತಾಡಿದರು. ಎಲ್ಲ ಮೀಡಿಯಾ ತುಂಬ ಬರೋದು ಚರ್ಚೆ. ಕರ್ನಾಟಕ ಮೀಡಿಯಾದಲ್ಲಂತೂ DKC ವರ್ಸಸ್ ಸಿದ್ದರಾಮಯ್ಯ ದೊಡ್ಡ ಒಂದು ರಣಾಂಗಣ ಆಗಿ ಹೋಗಿಬಿಡುತ್ತೆ ಅಂದರೂ ಅಡ್ಡಿ ಇಲ್ಲ. ಮಾತು ಕೊಟ್ಟಿದ್ರು ಇಳಿಬೇಕು, ನಾ ಕೊಟ್ಟಿಲ್ಲ ಹಿಡಿದಿಲ್ಲ ಇದು ನಡೀತು. ಕೊನೆಗೆ ಏನಾಯಿತು ಏನೋ, ನಮ್ಮ ಸಿದ್ದರಾಮಯ್ಯ ನಮಗೆ ದೇವರಿದ್ದಂಗೆ, ವೇದ ಇದ್ದಂಗೆ, ಉಪನಿಷತ್ ಇದ್ದಂಗೆ, ಅವ್ರ ಮಾತು ನಾವು ಪಾಲಿಸ್ತೀವಿ ಅನ್ನೋಂಥ ಮಾತಾಡಿದ್ರು. ಮತ್ತೇನೋ ಆಯಿತು, ಮತ್ತೇನೋ ಶುರುವಾಯಿತು. ಅದರಲ್ಲೂ ಇಕ್ಬಾಲ್ ಹುಸೇನ್ರು ಮತ್ತಿನ್ನೊಂದು 3-4 ಜನರದು ನ್ಯಾಂಗಲ್ಲ ನಮ್ಮ ಮೀಡಿಯಾ ಅಂತ ಹಾಕಿ ಹಾಕೋದು. ಅದರಲ್ಲೂ ಮೋದಿ ಪ್ರಿಯ ಮೀಡಿಯಾಗಳಂತೆ ಒಂದು ದೊಡ್ಡ ಹುಯಿಲನ್ನಾಗಿ ಮಾಡಿಬಿಟ್ರೆ ಒಟ್ಟಿನಲ್ಲಿ ನೋಡೋದು ಅದಷ್ಟು ಅದು ಒಟ್ಟಿನಲ್ಲಿ ಸರಿ ಇಲ್ಲಪ್ಪ ಅಂತೇಳಿ ತೋರಿಸುವಂಥ ಕೆಲಸ ಮಾಡಿದ್ದು. ಮತ್ತು ಅದರಲ್ಲಿ ಯಶಸ್ವಿನೂ ಆಗಿತ್ತು. ಒಂದು ಕೆಲವು ದಿನ DK ಶಿವಕುಮಾರ್ ಅವರು ಸಹಿತ ಪೂರ್ತಿಯಾಗಿ ನಾನು ಸಪ್ರೇಟ್ ಬೇಕಪ್ಪ, ಐ ಆಮ್ ಬಿಕಮ್ ದ CM ಅನ್ನುವಷ್ಟು ಮಟ್ಟಿಗೆ ಅವರು ಮಾತಾಡಿದರು. ಅವರು ನನಗಿದ್ದು ಅವರ ಬೆಂಬಲಕರು. ಅದರ ಕೊನೆಗೆ ಏನು ಬಂದಪ್ಪ ಎಲ್ಲಿ ಅಂತಂದರೆ, ಅದು CM ಅವರು ಅಂದರೆ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಮುಂದಿನ 2 ವರ್ಷ ಅವರ ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿಬಿಟ್ಟದ. ಅದೊಂದು ವ್ಯರ್ಥಾಲಾಪ ಅನ್ನೋದು ಹೈಕಮಾಂಡಿಗೆ ಗೊತ್ತದ. ಯಾಕಂದ್ರೆ ಒಬ್ಬ ಒಳ್ಳೆಯ ಕೆಲಸ ಮಾಡುತ್ತಿರುವಂತಹ, ಇಡೀ ದೇಶದಲ್ಲೇ ಒಂದು ಒಳ್ಳೆಯ ಆಡಳಿತ ಕೊಡುತ್ತಿರುವಂಥ, ಜೊತೆಗೆ ಗ್ಯಾರಂಟಿಗಳನ್ನು ತುಗಿಸ್ಕೊಂಡು ಹೋಗುವಂಥ, ವರ್ಷಕ್ಕೆ 60,000 ಕೋಟಿ ರೂಪಾಯಿ ಅಡ್ಜಸ್ಟ್ ಮಾಡಬೇಕಲ್ಲ, ಅದನ್ನು ಒಂದು ದುಡ್ಡು 2 ದುಡ್ಡು ಮಾಡಿಕೊಂಡು ಅದು ನಡೆಸ್ಕೊಂಡು ಹೋಗುವಂಥ ಒಂದು ಚಾಕಚಕ್ಯತೆ. ಹೌದು, ಬೆಲೆ ಏರಿಕೆ ಅದ ನಮ್ಮಲ್ಲಿ ಇಲ್ಲ, ನಾವು ಒಪ್ಕೊಳ್ತಾ ಇಲ್ಲ ಅದನ್ನು. ಹೌದು ಆಯ್ತು, ಅದು ಕೇವಲ ಬರೀ ಸಿದ್ದರಾಮಯ್ಯ ಒಬ್ಬರಿಂದ ಆಗಿದ್ದೀನಿ ಬೆಲೆ ಏರಿಕೆ. ಅನೇಕ ಕಾರಣಗಳು, ಅದರಲ್ಲೂ ಮೋದಿ ಸರ್ಕಾರದ ಸಾಕಷ್ಟು ಕಾರಣಗಳು. GST ಇದ್ರಾಗ ಪಾಲ ಕೊಡೋಂಗಿಲ್ಲ, ಮತ್ತೊಂದ್ರಾಗ ಕೊಡೋಂಗಿಲ್ಲ, ನಮ್ಗೆ ಕೊಡ್ಬೇಕಾದ ದುಡ್ಡು ಕೊಡೋಂಗಿಲ್ಲ, ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವ್ರು. ಅವೇನು ಸುಳ್ಳಲ್ಲ, ಅವು ಸತ್ಯನ. ಅವೆಲ್ಲ ಇದ್ದಾಗೂ ಸಹಿತ ಸರ್ಕಾರವನ್ನು ಒಂದು ರೀತಿ ಚಕ್ಕೊಂಡು ಹೊಂಟಿದ್ದಾರೆ ಸಿದ್ದರಾಮಯ್ಯನವರು. ಯಾವ ಕಾರಣ ಹಚ್ಚಿ ತೆಗಿಬೇಕು ಅವರನ್ನು. ಅದರಲ್ಲೂ OBC ಲೀಡರ್ ಅನ್ನೋದು ಈಗಾಗಲೇ ದೇಶದ ಮೇಲೆಲ್ಲರೂ ಗೊತ್ತಿರುವಂಥ ವ್ಯಕ್ತಿ. ಇಡೀ ದೇಶದಲ್ಲೇ ಕೆಲವು ಉತ್ತಮ ಆಡಳಿತಗಾರರು ಅವರು ಒಬ್ಬರು. ಅಂಥವ್ರು ಇಳಿಸಿ DK ಶಿವಕುಮಾರ್ ಅವ್ರನ್ನ ಹತ್ತಿಸ್ಕೊಳ್ಳಿಸಿದ್ರೆ ಅನೇಕ ಸಮಸ್ಯೆಗಳಿದ್ವು. ಅಲ್ಲೇ ಮೊದಲೇದು ಕಾಂಗ್ರೆಸ್ CM ಅಂತಂದ್ರೆ ನಿಶ್ಚಿತವಾಗಿಯೂ BJP ED ಮತ್ತು CBI ಬೆನ್ನಚ್ಚಿ ಬಿಡದಿತ್ತು ಅವರಿಗೆ. ಏನಾದ ಮೇಲೆ ಕೇಸ್ಗಳಿದ್ದಾವಲ್ರಿ. ಎಂಥ ಕೇಜ್ರಿವಾಲ್ರಷ್ಟು ಪ್ರಬುದ್ಧ ರಾಜಕಾರಣಿ, ಬುದ್ಧಿವಂತ ಮತ್ತು ಕೈ ಸ್ವಚ್ಛದಂಥ ವ್ಯಕ್ತಿ ಅಂತ ನಾವು DK ಶಿವಕುಮಾರ್ ಅವರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ಕೈ ಸ್ವಚ್ಛ ಅವ್ರದ್ದು ನಿಶ್ಚಿತದಲ್ಲಿ. ಕೊನೆಗೆ ಏನಾಯಿತು, ಇಷ್ಟೆಲ್ಲ ಗುದ್ದಾಡಿದ್ರು, ಇಡೀ ಯಶಸ್ವಿ ಆಗಲಿಲ್ಲ. ಈಗ ಹೋಗಿದ್ರೆ ಹೈಕೋರ್ಟ್ಗೆ ಹೋಗಲಿ, ಎಲ್ಲೋ ಹೋಗಲಿ, ಅವ್ರು ಯಶಸ್ವಿ ಆಗುವುದಿಲ್ಲ. ಮತ್ತು ಯಾವ ಪಾರ್ಟಿನೂ ಈ ದೇಶದೊಳಗೆ ನಾವು ಪ್ರಶ್ನೆ ಮಾಡ್ತೀವಿ ಇವತ್ತು, ಯಾವ ಪಾರ್ಟಿ ಫಂಡ್ ಇಲ್ಲದ ರಾಜಕಾರಣ ಮಾಡ್ತಿದ್ರಿ? ಪಾರ್ಟಿ ಫಂಡ್ ಮೀನ್ಸ್ ಅದು 2 ನಂಬರ್ ದುಡ್ಡೇ ರೀ, ಟ್ಯಾಕ್ಸ್ ಸಬ್ಸಿಡಿ ದುಡ್ಡೇ ಇವರೆಲ್ಲ ಕೊಡೋರು ರಾಜಕಾರಣಿಗಳು ತಮ್ಮ ಉದ್ಯೋಗಕ್ಕಾಗಿ. ಸಾರಾಯಿ ಸಲುವಾಗಿ ಎಷ್ಟು ದೊಡ್ಡ ಹವಾ ಮಾಡಿದರು BJPಗರು. ಸಾರಾಯಿ ಒಳಗೆ 100 ಕೋಟಿ ರೂಪಾಯಿ ತಿಂದಾನ ಕೇಜ್ರಿವಾಲ್ ಅವ್ರ ಜೊತೆಗೆ ಅವರು ಪಾಪ ಜಲ್ದ ಹಾಕಿರು, ಎಲ್ಲ ಮಾಡಿದ್ರು. ಕೊನೆಗೆ ಏನಾಯ್ತು, ಇವತ್ತಿಗೆ ಪ್ರೂವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಮರಳಿ ಮತ್ತೆ ಎದ್ದಾರೆ, ಫಿನಿಕ್ಸ್ ಪಕ್ಷಿಗೆ ಕೇಜ್ರಿವಾಲ್. ಅಂಥ ದೊಡ್ಡ ವ್ಯಕ್ತಿತ್ವ ಅಂತ ನಮ್ಮ DK ಶಿವಕುಮಾರ್ ಅವ್ರದ್ದು ಅಲ್ಲ. ಇದರಲ್ಲಿ 2 ಮಾತೇ ಇಲ್ಲ. ಅಂದಾಗಿ ಇವ್ರ ಮೇಲೆ CBI ED ದಾಳಿ ಮಾಡಿ ಇವ್ರ ಮನೆಗೆ ಕಳಿಸಿ ಬಿಡ್ತಿದ್ರು. ಮತ್ತು ಕಾಂಗ್ರೆಸ್ ದೊಡ್ಡ ಹೊಡೆದು ಬೀಳ್ತಿತ್ತು. ಅದರಿಂದ ಕಾಂಗ್ರೆಸ್ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿತು. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿ ಅವರು ಈ ವಿಷಯದಲ್ಲೇ ಎಷ್ಟೋ ಪ್ರಯತ್ನ ಮಾಡಿದರು. DK ಶಿವಕುಮಾರ್ ಮತ್ತು ಅವರು DK ಸುರೇಶ್ ಪ್ರಯತ್ನ ಮಾಡಿದರು. ಅದಕ್ಕೆ ಒಂದು ಸಂಯಮದಿಂದ ಉತ್ತರಾಟ ಬಂದರು, ಸಂಯಮದಿಂದ ಹೋದರು. ಕೊನೆಗೆ ಭಾಳ ಆದಾಗ ಭೇಟಿ ಆಗ್ತಿರಲಿಲ್ಲ DK ಶಿವಕುಮಾರ್ ಅವ್ರಿಗೆ. ಇದನ್ನು DK ಶಿವಕುಮಾರ್ ಅವರು ತಿಳ್ಕೊಬೇಕಾಗಿತ್ತು. ಹೌದು, ಅವ್ರಿಗೆ ಬೇಕಾಗಿದೆ ಸಿದ್ದರಾಮಯ್ಯ ಅಂತ 2ನೇ ನಂಬರ್ ನಂದಪ್ಪ ನಾನು ಮುಖ್ಯಮಂತ್ರಿ ಮುಂದಿನ 2022 ಗ್ಯಾರಂಟಿ ಬೇಕಾಗಿತ್ತು ಅವ್ರಿಗೆ. ಅದು ಸಿಗುವವರೆಗೆ ಅವರು ಅದು ಪ್ರಯತ್ನ ಮಾಡಿದ್ರು. ಇವತ್ತೇನು ಸಿಕ್ಕಂಗೆ ಕಾಣ್ತದವ್ರು. ಮತ್ತು ಓಪನ್ ಆಗಿ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಇಲ್ಲಪ್ಪ 2022 ಏನು ಆಟ ಮಾಡ್ತೀವಿ ಮಾಡ್ಕೋ,
2022 ಮುಂದೆ ನಾವು ಬರೆದ್ರು ಡೈರೆಕ್ಟು ಉತ್ತರ ಕೊಟ್ಟರು, ಮುಗೀತಲ್ಲ. ಇನ್ನು ಯಾವ ಕಾರಣಕ್ಕೆ ತಗೋದವ್ರನ್ನ ಭ್ರಷ್ಟದಾನಪ್ಪ, ವಾಲ್ಮೀಕಿ ಪ್ರವಾತ, ವಾಲ್ಮೀಕಿ ಹಗರಣ ಆಗಿದ್ದು, ನಾಗೇಂದ್ರ ಹೊರಗೆ ಹೋದರು. ಮುಂದಾದ ಕಾಲಕ್ಕೆ ಇಡಿ ಬಿಟ್ಟರು, ಎಲ್ಲ ಬಿಟ್ಟರು. ಮೂಡಾದಲ್ಲಿ ಸಿಕ್ಕರ, ಅಲ್ಲಿ ತಪ್ಪಿಸ್ಕೊಂಡ್ರು. ಇರ್ಬೋದಿಲ್ಲ ಅಂತಲ್ಲ, ಅರ್ಕಾವತಿಯಲ್ಲಿ ಸಿಕ್ಕರ ಆರೋಪದ, ಅದ್ರ ಪ್ರೂವ್ ಆಗಿಲ್ಲ, ಇನ್ನೂ ಅಪರಾಧಿ ಆಗಿಲ್ಲ ಅವರು. ಸ್ವತಃ HD ನಮ್ಮ ಕುಮಾರಸ್ವಾಮಿ ಹೇಳ್ತಾರಲ್ಲ, ಆರೋಪ ಮಾಡೋ ಪ್ರೂವ್ ಆದಂಗಲ್ಲ ಅಪರಾಧಿ ಅಲ್ಲ ಅಂತ. ಹಂಗೆ ಆಗಿ ಹೋಗಿಬಿಡ್ತು. ಆಗಿರ್ಬೋದಿಲ್ಲ ಅಂತಲ್ಲ. ನಾವು ಇವತ್ತು ಪ್ರಶ್ನೆ ಮಾಡ್ಬೋದು, 52 ಕೋಟಿ ಎಲ್ಲಿದ್ದು ಬರ್ತೀವಿ ಇವ್ರಿಗೆ ಆಸ್ತಿ, ತಮ್ಮ ಇತರಲ್ಲಿ ಘೋಷಣೆ ಮಾಡ್ಕೊಳುತ್ತೆ ಎಲೆಕ್ಷನ್ ಸಂದರ್ಭದಲ್ಲೇ. ಅದು ನಾವು ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡುತ್ತಾ ತಪ್ಪಂತ ಉತ್ತರ ಕೊಡ್ತಾರೆ ಅವರು. ಹಿ ಈಸ್ ಏಬಲ್ ಫಾರ್ ದ್ಯಾಟ್. ನಾವು ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ CM ಅವ್ರನ್ನ ಇಳಿಸೋದು, ಏನು ಆರೋಪ ಬಂದದ, ಮುಡಾದಲ್ಲಿ ಸಿಕ್ಕೊಂಡಿದ್ರು ಮಾಡಿದ್ರು ಏನೋ ಆಗಿತ್ತಪ್ಪ ಅಂದ್ರೆ ಕೇಳ್ಬೋದು, ನೀನು ನಡೀರಪ್ಪ ಮನೆಗೆ ಅಂತ. ಯಾವುದೂ ಪ್ರೂವ್ ಆಗಿಲ್ಲ ಇಲ್ಲಿವರೆಗೆ. ಮತ್ತು 3 ಬಜೆಟಿಗೆ ಬಂದು ಹೊಸ್ತ ಎಲ್ಲರೂ ಚಲೋ ಕೊಡ್ತಾ ಇದ್ದಾರೆ. ಯೋಗ್ಯದವು ಬಜೆಟ್ಗಳು ಭಾಳ ಕೆಳಮಟ್ಟಿಗೆಲ್ಲ. ಹಾಗಂದ್ರೆ ಭಾಳ ಉತ್ತಮ ಅಂತ ಹೇಳೋದಿಲ್ಲ ಅದನ್ನು. ಇಡೀ ರಾಷ್ಟ್ರ ತುಂಬ BJPಯ ಮುಖ್ಯಮಂತ್ರಿಗಳು ಅಲ್ಲಿ ಆಯಾ ರಾಜ್ಯಗಳಲ್ಲಿ ಕೊಟ್ಟಂತಹ ಬಜೆಟ್ಗಳಿಗಿಂತಲೂ ಉತ್ತಮ ಬಜೆಟ. ಇದನ್ನು ಯಾರೂ ಅಲಗಳಿಲ್ಲ. ಹೋಲಿಸಿ ಮೋದಿಯವ್ರ ಬಜೆಟ್, ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಂಥ ಬಜೆಟನ್ನು ಭಾಳ ಉತ್ತಮ ಅದನ, ಸರ್ವೋತ್ತಮ ಅದನ. 218 ಲಕ್ಷ ಕೋಟಿ ರೂಪಾಯಿ ಸಾಲ ಅದ. ನಮ್ಮ 4.5 ಲಕ್ಷ ಸಾಲದ. ನಮ್ಮ ರಾಜ್ಯಕ್ಕೆ ಹೆವಿಲ್ಲ, ಅದು ಒಪ್ತಿಲ್ಲ ಮಾತನ್ನು. ಅದನ್ನು ಸಾಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದು ಖಜಾನೆ ಎಲ್ಲಿ ದುಡ್ಡು ತರೋದು? ಅದರ ಜನಕ್ಕೆ ಎಲ್ಲಿ ಉಪಯೋಗ ಮಾಡಿದ್ದಾರೆ ಅದನ್ನು, ಹಣವನ್ನು ಈ ಗ್ಯಾರಂಟಿಗಳಿಗೋ ಮತ್ತದು ಉಪಯೋಗ ಮಾಡ್ಕೊಂಡಿದ್ದಾರೆ. ಎಷ್ಟು ದುಡ್ಡು ತೊಗೊಂಡ್ರು ಇವರು ಅಂತ ಅದು ಆರೋಪದ. ತೊಗೊಂಡಿದ್ದು ಸುಳ್ಳಿನಲ್ಲ ಕಾರಣ. ಅದರಲ್ಲಿ ಎಷ್ಟು ಜನ ನಮ್ಮ ದಲಿತರು ಮತ್ತು ಆದಿವಾಸಿ ದಲಿತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾ ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದರೆ, ಇವೆಲ್ಲ ನೆಲೆಯಲ್ಲಿ ಅವ್ರನ್ನ ಕಿತ್ತು ಹಾಕೋದು ಹೆಂಗೆ. DK ಶಿವಕುಮಾರರು ಮಾಡಬೇಕಾಗಿತ್ತು, ಮಾತು ಕೊಟ್ಟಿದ್ದು. ಅವರಾಗಿ ಹೇಳಿದ್ರೆ ಮುಗಿದು ಬಿಡೋದು ಸಿದ್ದರಾಮಯ್ಯ. ಆದರೆ ಒಪ್ಕೊಳ್ತಾ ಇಲ್ಲ ಅವ್ರು. ನಾನಪ್ಪ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಕೊನೆ ಮಾನ್ಯ ಬಂದು ಅಂದೇ ಹೇಳಿದ್ರು ಅವರು, 2022 ತಡಿಪ ನಾವು ಸಣ್ಣವದಿ ನೀನು ಅಂತೇಳಿ. ಇವರೆಲ್ಲ ಹೇಳಿದ್ರು ನಾವು ವಯಸ್ಸಾಗಿದ್ದು ನಾವು ದೊಡ್ಡವದಂತ ಮಾತಾಡಿದರು DK ಶಿವಕುಮಾರ್ ಅವರು. ಇರ್ಗಪ್ಪ ನಾವು ತಮ್ಗೆ ಹೇಳಿದಂಗೆ ಹೇಳಿಬಿಟ್ರು. ಮತ್ತು ಅವ್ರಿಗೆ ಗೊತ್ತದ DK ಶಿವಕುಮಾರ್ ಅವರು ಸಹ ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ. ಜ್ಞಾನಿಗಳಿಗಿಂತ ತಿಳುವಳಿಕೆ ಅವರಿದ್ದಾರೆ, ಬುದ್ಧಿವಂತರಿದ್ದಾರೆ. ಜ್ಞಾನಿ ಬೇರೆ ರೀ, ಜ್ಞಾನಿ ಅಪೇಕ್ಷೆ ಇಲ್ಲದ ಮನುಷ್ಯ ಅವ. ಆದರೆ ಇವರು ಬುದ್ಧಿವಂತರಿದ್ದಾರೆ. ಅದಕ್ಕೆ ಇನ್ನೊಂದು 2 ವರ್ಷ ಅವ್ರು ಕಾಯ್ಕೊಂಡಿದ್ದಾರೆ ಈಗಾಗಲೇ. ಆದರೆ ಸತೀಶ್ ಜಾರಕಿಹೊಳಿ ಅವರು ವಿರೋಧದಲ್ಲಿ ನಾನು ಸೇಮ್ ಅಂತ ಅವರು ಹೇಳ್ಕೊಳ್ಳಿಕತ್ತಿದ್ದಾರೆ. ಆ ಭಯದಿಂದ ಅವ್ರಿಗೆ ಗ್ಯಾರಂಟಿ ತಗೋಬೇಕಾಗಿತ್ತು, ಸಿಕ್ಕದವ್ರು ಮೋಸ್ಟ್ಲಿ ಸಿಕ್ಕದ. ಅದಕ್ಕಾಗಿ ಅವರು ಈಗ ಮೌನ ಇದೆ. ಅದರಲ್ಲೂ ಹೆಚ್ಚಿಂದ್ರೆ ಏನಕ್ಕೆ ಹೇಳಿದ್ಕೊಳ್ಳಿ, ಹೆಚ್ಚಿಂದ್ರೆ ಮಾತು ತಪ್ಪದು ಮಾತಾಡಿದ್ದ. ಆಯ್ತು, 5 ವರ್ಷ ಸುಮ್ಮ ಆಗಿಬಿಟ್ರೆ ಮುಗಿದು ಬಿಡ್ತಿತ್ತು. ಏನೋ ಮಾತಾಡಿಬಿಟ್ರು, ಮಾತು ಕಲ್ತು ಹಿಡಿತು. ಆದರೆ ಇವತ್ತು KC ವೇಣುಗೋಪಾಲ್ ಅವರು ಸ್ವತಃ ಇಂಡಿಯಾ ಟುಡೇ ಕಾನ್ಕ್ಲೇವ್ದಲ್ಲಿ ಎಲ್ಲ ಕೇರಳದಲ್ಲಿ ಸ್ವತಃ ಹೇಳ್ಕೊಂಡ್ರು, ಅದು ಪ್ರಸ್ತುತ ಮುಗಿದೋಯ್ತದು ಅಂತೇಳಿ. ಚರ್ಚೆ ಬೇಕಾಗಿಲ್ಲ. ಅದು ಮುಖ್ಯಮಂತ್ರಿ ಅದೇ ಮಾತಾಡ್ತೀರಿ. ಈಗ ಅವರು ಇನ್ನು ಮುಂದಿನ 2 ವರ್ಷ ಅವರ ಮತ್ತು ಯೋಗ್ಯರಿದ್ದಾರಲ್ರಿ, ಅವ್ರಿಗೆ ಮಾಡಬೇಕು ಅನ್ನೋ ಆಶೆನೂ ಐತಿ. ಅದು ಮಾತು ಬೇರೆ. ದುರಾಶನೋ ಆಶನೋ ಅವ್ರು ಬಿಟ್ಟಿದ್ದ. ನೀವು ಡಿಫೈನ್ ಏನು ಮಾಡ್ಕೊಳ್ರಿ. ಮತ್ತು ಇವ್ರಿಗೆ ವಯಸ್ಸೈತಿ, ನಮ್ಮ ಇವ್ರಿಗೆ DKC ಅವ್ರಿಗೆ ಮತ್ತು ಬುದ್ಧಿವಂತರಿದ್ದಾರೆ. 2022 ಹೈಕಮಾಂಡ್ ಅವರಿಗೆ CM ಮಾಡೋ ಸಾಧ್ಯತೆಗಳು ಹೆಚ್ಚಿದಾವ. ಮತ್ತಾರು ಇಲ್ಲಲ್ಲೇ. ಸಿದ್ದರಾಮಯ್ಯ ಮುಂದುವರಿತಿಲ್ಲ ಅಂದರೆ ಸಿದ್ದರಾಮಯ್ಯ ಹೇಳಿದ್ರಪ್ಪ ಬರ್ರಿ ಅಲ್ಲಿ ಸೆಂಟ್ರದಾಗ ಆಟ ಗೌರ್ಮೆಂಟ್ ಬರ್ತದ್ರಿ ಅವ್ರದ ನಡೀರಪ್ಪ. ಯಾಕಂದ್ರೆ ಇವೆಲ್ಲನೂ ಡೆವಲಪ್ಮೆಂಟ್ಗಳು ಇಲ್ಲಿದ್ದಾವೆ. ಬರಲಿ ಬಿಡಲಿ, ಸಿದ್ದರಾಮಯ್ಯ ದೊಡ್ಡ ಪೋಸ್ಟ್ ಕೊಟ್ಟು ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡು ಹೋಗ್ಬೋದು. ಇವೆಲ್ಲ ಸಾಧ್ಯತೆಗಳು ಇರೋದ್ರಿಂದಾಗೆ ಇವತ್ತು KC ವೇಣುಗೋಪಾಲ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಅದು ಪ್ರಸ್ತುತ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲ ಅಂದಾಗ ಮಾತಾಡೋದಿಲ್ಲ. ಅದು ಇನ್ನು ಮಾತಾಡೋ ಬಂದು DK ಶಿವಕುಮಾರ್ ಮಾತಾಡಬೇಕು. ಅವ್ರು ಯಾವುದೋ ಒಂದು ಡೈಲಾಗ್ ಹೊಡಿತಾರೆ, ಸಿನಿಮಾ ಡೈಲಾಗ್ ಯಾವುದೋ ಡೈಲಾಗ್ ಹೊಡಿತಾರೆ. ಆಟೋಗಡ್ ಮೇಲೆ ರಿಪೇಟಾಗ ಅದು ತೊಗೊಂಡು ನಾವು ಹಾಗೆ ಜದ್ದು ಕೂಡ ಮುಂಜಾನೆ ಸಂಜೆ ಇದೆ. ಅದ್ರ ಬದಲ ನಾವು ಸಹಿತ ಇವತ್ತು ಈ ರಾಜ್ಯಕ್ಕೆ ಏನು ಬೇಕಾಗಿದೆ, ಏನು ಪ್ರಾಬ್ಲಮ್ಸ್ ಇದ್ದಾವೆ, ಏನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಅದ, ಅದ್ರ ಬಗ್ಗೆ ನಾವು ಪತ್ರಕರ್ತರನ್ನು ವಿಚಾರ ಮಾಡಬೇಕಾಗಿದೆ. ಅದು ನಮ್ಮ ಡ್ಯೂಟಿನೂ ಹೌದು. ಯಾಕಂತಂದ್ರೆ ಇಲ್ಲಿಯ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಮುಖ್ಯಮಂತ್ರಿ ಬೆನ್ನಂತೆ ಕೆಲಸ ಮಾಡಿಸ್ಬೇಕಾಗಿದೆ. ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಏನಾದರೂ ವ್ಯವಸ್ಥೆ ಅದನ್ನು ಇಲ್ಲೇ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಸ್ಬೇಕಾಗಿದೆ. ಯಾಕಂದರೆ ಇದು ಎಕ್ಸಾಂಪಲ್ ಆಗಲಿ ಇಷ್ಟೇ. ಸೆಂಟ್ರಲ್ಗೆ ಮೋದಿಯವ್ರಿಗೆ ಎಕ್ಸಾಂಪಲ್ ಆಗಿ ನೋಡಿ ನಾವು ಉದ್ಯೋಗ ಕೊಟ್ಟಿವಿ ಅಂತೇಳಿ ಅವರು ಕೊಡಲಿ. ಅಲ್ಲಿ ಖಾಲಿ ಅದಾವೆ ಸೀಟುಗಳು. ಮೋದಿಯವ್ರದ್ದೇನು ಸಾಮಾನ್ಯ ಇಲ್ಲ. ಅವರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾರೆ. ಅನ್ನೋದು ಕೊಟ್ರೆ ಅದನ್ನು ಕೇಳಿ, ಇವ್ರನ್ನೂ ಕೇಳಿ, ಇಬ್ಬರನ್ನೂ ಕೇಳಿ. ಅದಕ್ಕೆ ಉತ್ತರವಾಗಿ ಇವ್ರಿಗೆ ಈಗ 36,000 56,000 ಹುಡುಗರು ತೊಗೊಳಿಕತ್ತಿದ್ದಾರೆ, ಮತ್ತೆ ತೊಗೊಳಿಕತ್ತಿದ್ದಾರೆ. ಇವಂದ್ರೆ ಸಮಾಧಾನಕರವಾದ ಡೆವಲಪ್ಮೆಂಟ್ಗಳು ಅನ್ನಿಸ್ತಾವೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಬಂದದ ಈ ಸದ್ದಂತೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ.
ಅವರೆಲ್ಲರೂ ಕೆಲಸ ಮಾಡಲಿ ಇನ್ನು 2 ವರ್ಷ ಅಲ್ರಿ ಅದು ಆಳ್ತೈತಿ. ಆನಂತರ ಮತ್ತು 2 ವರ್ಷ ಆದ್ರೆ ಏನು ಮಾಡೋರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯಗಿಂತ ಉತ್ತಮವಾದಂಥ ಬಜೆಟ್ ಕೊಡ್ಲಿಕ್ಕೆ ಸಾಧ್ಯ ಇದೆನಾ? ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆನಾ? ಭಾಳ ಕಷ್ಟ ಹೇಳೋದು. ಯಾಕಂದರೆ ಈಗ ಕೊಟ್ಟಂಥ ಇದಿದೆ ಬಜೆಟ್ ಅದ, ಶ್ರೇಷ್ಠ ಬಜೆಟ್ ಅದ. ಇದಕ್ಕೆ ಶ್ರೇಷ್ಠ ಡಿ ಕೆ ಶಿವಕುಮಾರ್ ಕೊಡ್ತಾರಲ್ಲ ಗೊತ್ತಿಲ್ಲ. ಆದರೆ ಅವ್ರನ್ನ ಅಭ್ಯಾಸ ಮಾಡಿ ನೋಡಿದಾಗ ಅಂಥ ಉನ್ನತವಾದ ಬಜೆಟ್ ಬರೋದು ಭಾಳ ಕಷ್ಟ ಅನ್ನೋ ಮಾತನ್ನು ಹೇಳ್ತಾ, ಒಟ್ಟಾರೆಯಾಗಿ ತುರ್ತು CM ಕುರ್ಚಿ ಖಾಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ಯದ. ಅದಕ್ಕೆ ನಮ್ಮ ಡಿ ಕೆ ಶಿ ಅವರು ಒಗ್ಗಿಕೊಂಡ್ಬಿಟ್ಟಿದ್ದಾರೆ. ಬರಲಪ್ಪ ಬರುವ ದಿನೊಮ್ಮೆ ಬರುವ ಕಾಲಕ್ಕೆ ಬಹುದು ಬಯಕೆ ಬರುವುದರ ಕನಸನ್ನೇ ಕಾಣು ಅಂತೇಳಿ ನಮ್ಮ ಹಲಸಂಗಿ ಚನ್ನಮಲ್ಲರು ಹೇಳಿದ ಮಾತು ಈ ಸಂದರ್ಭದಲ್ಲಿ ಅನುಮರಿಸ್ಕೊಂಡು ಹೋಗ್ತಾರೆ ಕಾಣ್ತೈತಿ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗರಣಿ ವಂದನೆಗಳು.